ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಕಾದಿರತಕ್ಕಂತಹ 90 ಸಿವಿಲ್ ನ್ಯಾಯಾಧೀಶರ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ. ಸೊ ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಸೊ ಯಾವತ್ತಿಂದ ಅರ್ಜಿಗಳು ಪ್ರಾರಂಭ ಆಗುತ್ತೆ, ಅರ್ಜಿನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವತ್ತು, ಮಿನಿಮಮ್ ಕ್ವಾಲಿಫಿಕೇಶನ್ ಏನಿರಬೇಕು, ಇದಕ್ಕೆ ಸ್ಯಾಲ್ರಿ ಎಷ್ಟಿದೆ, ಸೊ ಆಯ್ಕೆ ವಿಧಾನ ಯಾವ ಥರ ಇದೆ, ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೀವು ಕರ್ನಾಟಕ ಹೈಕೋರ್ಟ್ನ ಒಂದು ವೆಬ್ಸೈಟ್ಗೆ ಹೋಗಿದ್ದೆ ಆದರೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ನೀವು ನೋಡ್ತಿದ್ರಲ್ಲಿ ಇದೆ ನೋಟಿಫಿಕೇಶನ್. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಸೊ ನೀವು ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ಕೇಳಿದ್ದೆ ಆದರೆ ನೋಡಿದ್ದು ಆನ್ಲೈನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ರೀತಿ ಬರುವಂಥ ಒಂದು ಅಪ್ಲಿಕೇಶನ್ ಫಾರ್ಮೆಟ್. ನೀವಿಲ್ಲಿ ನೋಡ್ತಿರೋದು ಕರ್ನಾಟಕ ರಾಜ್ಯ ಪತ್ರ. ಇದರಲ್ಲಿ ಅಧಿಕೃತವಾಗಿ ಈಗ ಆಲ್ರೆಡಿ ಒಂದು ನೋಟಿಫಿಕೇಶನ್ ಕಾಲ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ಬಂದಿದ್ದೆ ಆದರೆ ಇದು ಏಪ್ರಿಲ್ 16ನೇ ತಾರೀಕು ಈಗ ಆಲ್ರೆಡಿ ಕಾಲ್ ಆಗಿರುವಂಥದ್ದು. ಸೊ ಪೋಸ್ಟ್ ಯಾವುದು ಅಂತ ಕೇಳಿದ್ದೆ ಆದರೆ ಇದು ಸಿವಿಲ್ ಜಡ್ಜು, ಇದೊಂದು ಡೈರೆಕ್ಟ್ ರೆಕ್ರೂಟ್ಮೆಂಟ್ ಅನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕಡೆಯ ದಿನಾಂಕ ಕೇಳಿದ್ದೆ ಆದರೆ ಮೇ 15